ವೆಲ್ಕಮ್ ಟು ರಾಯಲ್ ಜಿಮ್. ಹುಡುಗಿರ್ನ ಪಟಾಯಿಸ್ಕೋಬೇಕಂತೆ, ಸಿಕ್ಸ್ ಪ್ಯಾಕ್ ಬಂದು ಹುಡುಗಿರ್ ನೀನು ಹೇಳ್ಬೇಡ ಅಂದೆ, ನಾನು ಹೇಳ್ಬಿಟ್ಟಿದ್ದೀನಿ ಆಯ್ತಾ. ಏನೇನು ಕಷ್ಟ ಬಿದ್ದೋ ನೀನೇ ನಿನ್ನ ಕಣ್ಣಾನೆ ನೋಡು. ಜನಕ್ಕೆ ಡೌಟ್ಸ್ಗಳಿರುತ್ತೆ, ನಾನು ಅದು ಮಾಡಬೇಕಾ ಇದು ಮಾಡಬೇಕಾ, ಅದು ಮಾಡಬಾರ್ದು ಇದು ಮಾಡಬಾರ್ದು, ಪ್ರೋಟೀನ್ ತೊಗೋಬೇಕು, ಸ್ಟೆರಾಯ್ಡ್ಸ್ ತೊಗೋಬೇಕು. ನಾನು ಜಿಮ್ ಮಾಡೋದು ಒಳ್ಳೇದಾ ಕೆಟ್ಟದಾ? ಡಯಟ್ ಎಲ್ಲ ಏನೇನು ತೊಗೊಬೇಕು, ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು? ನಾ ಎಷ್ಟೋ ಜನರಿಗೆ ಡೌಟ್ ಇದೆ, ಮಾಸ್ಟರ್ಬೇಷನ್ ಮಾಡೋದು ಒಳ್ಳೇದಾ ಕೆಟ್ಟದಾ ಅಂತ. ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಬಿಟ್ಟಿದ್ದೀನಿ ಅಂದ್ಕೊಂಡು ಆಯಿಲ್ ಐಟಮು ಇಲ್ಲ ಚಾಕ್ಲೇಟು ಅದು ಇದು ತಿಂದ್ಬಿಟ್ಟು ಸ್ಟಾಮಿನಾ ಇರ್ತದೆ, ಜಿಮ್ಮಿಗೆ ಬರ್ತೀರಾ, ಫೇಸ್ ಎಲ್ಲ ಸ್ವಲ್ಪ ಗ್ಲೋ ಇರ್ತದೆ, ಕಣ್ಣು ನೋಡಿ ಸ್ವಲ್ಪ ಏನೋ ಒಳಗಡೆ ಹೊಂಟೋಗಿರ್ತದೆ. ಕಾಫಿ ಅಡಿಕ್ಟೆಡ್, ಕಾಫಿ ಜಾಸ್ತಿ ಕುಡಿತೀನಿ. ಕಾಫಿ ಕುಡಿಬೋದಾ? ನಮ್ಮ ಲೈಫಲ್ಲಿ ನಾವೇನಾದರೂ ಅಚೀವ್ ಮಾಡಬೇಕಂದ್ರೆ ಸ್ಟ್ರಗಲ್ ಮಾಡಲೇಬೇಕು. ಹೇಟರ್ಸ್ಗೂ ಸ್ವೀಟರ್ಸ್ಗೂ ನಿಮ್ಮ ಪ್ರೀತಿಯ ಶಿವ ಮಾಡ್ತೀನಿ. ನಮಸ್ಕಾರ. ನಿಮ್ಮ ರಕ್ಷಿತ್ ಮಾಡ್ತಿರುವ ಸಿಂಪಲ್ ಆಗಿರೋ ನಮಸ್ಕಾರ. ಇವತ್ತು ವಿಷಯ ಏನು ಅಂದರೆ, ನಮ್ಮ ರಕ್ಷಿತ್ ಅವರು ಒಂದು ತಿಂಗಳಿಂದ ಜಿಮ್ಮಿಗೆ ಕರ್ಕೊಂಡೋಗು ಅಂತವ್ರೆ. ನಾನು ಅದಕ್ಕೆ ಒಂದು ತಿಂಗಳು ಆದಮೇಲೆ ನಾನು ಬೇಡ ಅಂತ ಇದ್ದೀನಿ ಜಿಮ್ಗೆ. ಏನಕ್ಕೆ ಗೊತ್ತಾ, ಈ ತೊಪ್ಪೆನೇ ಸಿಕ್ಸ್ ಪ್ಯಾಕೇ ಇರಲಿ ಅಂತ ಹೇಳ್ತಾ ಇದ್ದೀನಿ. ಹೇಳ್ತಾ ಇಲ್ಲ, ಹುಡುಗಿರು ಬೀಳ್ಬೇಕಂದ್ರೆ ಸಿಕ್ಸ್ ಪ್ಯಾಕ್ ಮಾಡ್ಕೊಬೇಕು ಗುರು. ನನಗೆ ಸಿಕ್ಸ್ ಪ್ಯಾಕ್ ಬೇಕಷ್ಟೇ. ಸಿಕ್ಸ್ ಪ್ಯಾಕ್ ಬೇಡ, ಒಳ್ಳೆತನ ಒಳ್ಳೆ ಮನ್ಸಿದ್ರೆ ಸಾಕು. ಏನಂತೀರಾ? ಯಾರು ಗುರು ನೋಡ್ತಾರೆ ಒಳ್ಳೆತನ ಒಳ್ಳೆ ಮನ್ಸು? ನನಗೆ ಅಂದ್ರೆ ಸಿಕ್ಸ್ ಪ್ಯಾಕ್ ಬೇಕು, ಹುಡುಗಿರ್ನ ನೋಡ್ಬೇಕಷ್ಟೇ. ಸಿಕ್ಸ್ ಪ್ಯಾಕ್ಗೋಸ್ಕರ ಹುಡುಗಿರ್ಗೆ ಹೋಗ್ತಾರೆ. ನಾನು ಅದಕ್ಕೆ ಸ್ವಲ್ಪ ಹಂಗೆ ಕಟ್ಟಿಂಗ್ಸ್ ಕುಣಿಸಿದ್ದೀನಿ. ನಾನು ಅದಕ್ಕೆ ಇವಾಗ ಅದೆಲ್ಲ ಬಿಡು, ನನಗೆ ಜಿಮ್ ಕರ್ಕೊಂಡು ಹೋಗಲ್ವ? ಇವಾಗ ಅದಕ್ಕೆ ವ್ಲಾಗ್ ಮಾಡ್ತಾರೆ. ಜಿಮ್ ಓನರ್ ಜೊತೆ ಹಂಗೆ ವ್ಲಾಗ್ ಮಾಡಿಕೊಂಡು ಜಿಮ್ಮದು ಸ್ಪೆಷಾಲಿಟಿ ಮತ್ತು ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಏನಂತೀಯ? ಜಿಮ್ ಅವ್ರ ಹತ್ರ ಕೇಳಬೇಕಲ್ಲ, ನಾನು ಏನೇನು ತೊಗೊಬೇಕು, ಪ್ರೋಟೀನ್ ತೊಗೊಬೇಕು, ಏನು ತೊಗೊಬೇಕು, ಪ್ರೋಟೀನ್ ಒಳ್ಳೇದಾ ಕೆಟ್ಟದಾ ಅಂತ ನಾನು ಈ ವಿಡಿಯೋದಲ್ಲಿ ಹೋಗ್ತಾ ಹೇಳ್ತೀನಿ. ಬನ್ನಿ ಹೋಗ್ಬಿಡೋಣ. ಅಲ್ಲೆಲ್ಲ ನೋಡ್ಬೇಡ ಪರಳಿಗೆ. ಮ್ಯಾಮ್ ಆ್ಯಕ್ಚುಲಿ ಇದು ಜಿಮ್ ಟ್ರೈನರ್ಸ್ ಎಲ್ಲ ನಾನು ಒಂದು ರೀಲ್ಸಲ್ಲಿ ನೋಡಿದ್ದೀನಿ ಹೇಳೋದು, ಜಸ್ಟ್ ಅಪ್ ಅಂತೆ, ಹಿಪ್ಸ್ ಬ್ಯಾಕ್ ಅಂತೆ. ಯಾವ ಥರ ಬೇಕು? ಈ ಥರ ಹಿಂಗೆ ಏನೋ ಹೇಳ್ಕೊಡಲ್ಲ ಜಿಮ್ಗೆ. ನೋಡಿ ಇಪ್ಪು ದಪ್ಪ ಅಂತೆ. ಅದು ಮೇನ್ ಪೊಸಿಷನ್ ಗುರು. ಆ ಪೊಸಿಷನ್ ಇಲ್ಲ ಅಂದರೆ ಜಿಮ್ ಮಾಡೋಕ್ಕೆ ಆಗಲ್ಲ ಅಂತೆ. ನೀನು ನಮ್ಮ ಜಿಮ್ಮದು ಈ ಮೆಟ್ಲೆತ್ತು ಸಾಕು, ಸಕ್ಕರಾಗಿರುತ್ತೆ. ಜಿಮ್ ಮೆಟ್ಲೇನಲ್ಲೇ ಜಿಮ್ನೆ ಎತ್ತು ತಿನ್ಬಾರ. ಇವಾಗ ಜಿಮ್ ಅವ್ರ ಕರ್ಕೊಂಡು ಹೋಗ್ತೀನಿ, ಮಾನ ಮರ ತೆಗ್ಬಿಡ್ಬೇಡ. ಏನೋ ನನಗೇನು ವರ್ಕೌಟ್ ಮಾಡೋಕ್ಕೆ ಬರಲ್ಲ ಅಂದಿದ್ದೆ. ಅವಾಗೇ 100 ಡಂಬಲ್ಸ್ ಎತ್ತಿಕ್ಕಿದ್ದೀನಿ ಬಾರ. ಈ ಥರ ಬಿಲ್ಡಪ್ ಕೊಟ್ಟವರಲ್ಲ ಎಷ್ಟೊಂದು. ಏನು ಶಿವು, ಆಯ್ ರಾಮ, ಏನು ಬಂದಿದ್ಯಾ? ನಾನು ನನ್ನ ಫ್ರೆಂಡು ಒಂದು ತಿಂಗಳಿಂದನೂ ಜಿಮ್ ಸೇರ್ಬೇಕು ಅಂತಾನೆ ಅವನೇ. ಸ್ವಲ್ಪ ಕಲಿಸ್ಬೇಕಂತೆ. ವೆಲ್ಕಮ್ ಟು ರಾಯಲ್ ಜಿಮ್. ಮೆಹತಾಬ್ ನನ್ನ ಹೆಸರು. ನಿಮ್ಮ ಹೆಸರು? ನನ್ನ ಹೆಸರು ರಕ್ಷಿತ್ ಅಂತನಾ? ಕೂತ್ಕೊಳ್ಳಿ. ಅಣ್ಣ, ನಮ್ಮ ಹುಡುಗ ಸಣ್ಣ ಆಗ್ಬೇಕಂತೆ, ಹುಡುಗಿರ್ನ ಪಟಾಯಿಸ್ಕೋಬೇಕಂತೆ, ಸಿಕ್ಸ್ ಪ್ಯಾಕ್ ಬಂದು ಹುಡುಗಿರ್ ನೀನು ಹೇಳ್ಬೇಡ ಅಂದೆ, ನಾನು ಹೇಳ್ಬಿಟ್ಟಿದ್ದೀನಿ ಆಯ್ತಾ. ಸಣ್ಣ ಅಂದರೆ ಬ್ರೋ ಸಿಕ್ಸ್ ಪ್ಯಾಕ್ ಬರ್ಬೇಕು ನನಗೆ. ಏನು ಮದುವೆಗಿದ್ವಿ ಏನಾದರೂ ಇದೆಯಾ? ಏನು ಮದುವೆ ಏನು ಇಲ್ಲ, ಮದುವೆ ಎಲ್ಲ ಏನಿಲ್ಲ ಬ್ರೋ. ಹೊಟ್ಟೆ ಹೋಗ್ಬಿಟ್ಟಿದೆ. ವೆಯ್ಟ್ ಲಾಸು, ಒಂದು ವೆಯ್ಟ್ ಗೇನಿಂಗ್ ಇರ್ತದೆ. ಅದರಲ್ಲಿ ನಿಮ್ಗೆ ವೆಯ್ಟ್ ಲಾಸ್ಗಂದ್ರೆ ನಿಮ್ದೇನು ಸೈಜ್ ಏನಿಲ್ಲ ವೆಯ್ಟ್ ಲಾಸ್ ಮಾಡೋಕ್ಕೆ. ನೀವು ಇರೋ ಮಸಲ್ನೇ ಅದೇ ಮೇಂಟೈನ್ ಮಾಡ್ಕೊಂಡು ತಿನ್ನೋ ಮಸಲ್ ಗೇನ್ ಮಾಡಿದ್ರೆ ಸಾಕು. ಓಕೆ ಬ್ರೋ, ಅಷ್ಟೇ. ಅಂದರೆ ನಂಗೆ ಒಟ್ಟಿನಲ್ಲಿ ಸಿಕ್ಸ್ ಪ್ಯಾಕ್ ಬರಬೇಕು ಬ್ರೋ, ಅಷ್ಟೇ. ಸಿಕ್ಸ್ ಪ್ಯಾಕ್ ಬೇಕಂದ್ರೆ ನಾವು ಹೇಳೋ ಥರ ಡೈಟ್ ಎಲ್ಲ ಕಂಪ್ಲೀಟಾಗಿ ಮಾಡಬೇಕು. ಓಕೆ. 4 ಡೇಸ್ ಬರೋದು ಬಿಡೋದು, ಆ ಥರ ಜಿಮ್ಮನ್ನ ಅಷ್ಟೊಂದು ಈಸಿ ಏನಿಲ್ಲ. ಆ್ಯಪ್ಸ್ ಮಾಡೋದು ಎಲ್ಲ. ನಮ್ಮ ರಕ್ಷಿತ್ ಅವ್ರಿಗೆ ನಿಮ್ಮ ಜಿಮ್ದೊಂದು ಟೂರ್ ತೋರಿಸ್ತೀರಾ? ಹೌದು, ಬನ್ನಿ ಬ್ರೋ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು? ನಾನು ನಿಮ್ಮ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಅವನಿಗೆ ಸ್ವಲ್ಪ ಹೇಳ್ಬೇಕಣ್ಣ. ಬ್ರೋ, ಇದು ಕ್ರಾಸ್ ಟ್ರೈನರ್ ಅಂದ್ಬಿಟ್ಟು ಹೆಸರು. ಇದು ಸೈಕಲು, ಇದೆಲ್ಲ ಟ್ರೆಡ್ಮಿಲ್, ಇದೆಲ್ಲ ವೆಯ್ಟ್ ಲಾಸಿಗೆ ಬರೋ ಅಕ್ಯೂಮೆಂಟು. ಏನು ಹೇಳ್ಕೊಟ್ರು ಕೂರಿಸ್ಬೇಕಂದ್ರೆ ಇಲ್ಲಿ ಅವ್ನಿಗೆ ಏನು ಹೇಳ್ಕೊಟ್ರು ಅಷ್ಟೇ. ಇವಾಗ ನಿನಗೆ ಹೆಂಗಣ ಇಂಟ್ರೆಸ್ಟ್ ಬಂದಿತ್ತು ಜಿಮ್ ಮಾಡಬೇಕು? ಚಿಕ್ಕ ಏಜಲ್ಲಿ ಇಲ್ಲಿ ನೋಡು ಶಿವು, ಚಿಕ್ಕ ಏಜಲ್ಲಿ ನಾನು ಚಿಕ್ಕವನಿರೋ ಟೈಮಲ್ಲಿ ನಮ್ಮ ಅಣ್ಣಂಗೆ ನೋಡ್ಬಿಟ್ಟು ನನಗೂ ಮನಸ್ಸಲ್ಲಿ ಒಂದು ಇನ್ಸ್ಪಿರೇಷನ್, ಬಾಡಿ ಮಾಡಬೇಕು ಅಂದ್ಬಿಟ್ಟು. ನಮ್ಮ ಅಣ್ಣಂಗೆ ನೋಡಿದ್ಯಾ ನೀನು? ನಮ್ಮ ಅಣ್ಣಂಗೆ ನಾನು ತೋರಿಸ್ತೀನಿ ಬೇಕಾದ್ರೆ. ಆ ಬ್ರ್ಯಾಂಚಲ್ಲಿ ಇರ್ತಾರೆ, ಜಾವಿದ್ ಅಂದ್ಬಿಟ್ಟು ಹೆಸರು ನಮ್ಮ ಅಣ್ಣಂದು, ಮೊಹಮ್ಮದ್ ಜಾವಿದ್ ಅಂದ್ಬಿಟ್ಟು ಹೆಸರು ನಮ್ಮ ಅಣ್ಣಂದು. ನಾನು ತೋರಿಸ್ತೀನಿ ಅವ್ರಿಗೆ. ಅವ್ರಿಗೆ ನೋಡ್ಬಿಟ್ಟು ನನ್ನ ಮನಸ್ಸಲ್ಲೂ ಚಿಕ್ಕ ಏಜಲ್ಲಿ ಬತ್ತು, ನಾನು ಬಾಡಿ ಮಾಡಬೇಕು, ಜಿಮ್ ಹೆಂಗೆ ಕಷ್ಟ ಬಿದ್ದು ನಾನು ಇಲ್ಲಿ ಗಂಟ ಬಂದಿದ್ದೀನಿ ಅಂತ ನನಗೆ ಫ್ಯೂಚರಲ್ಲಿ ನಾನು ಮಾಡಿದ್ಮೇಲೆ ಗೊತ್ತಾಯಿತು ನನಗೂ. ನೋಡಿ ನಮ್ಮ ಜಿಮ್ಮಲ್ಲಿ ಅಕ್ಯೂಮೆಂಟ್ ಎಲ್ಲ ಶೋಲ್ಡ್ರ್ ಬೆಂಚ್ ಪ್ರೆಸ್ ಇದೆ, ಟೀ ಬಾರ್ ಇದೆ, ಲ್ಯಾಗ್ ಪುಲ್ ಡೌನ್ ಇದೆ, ಲ್ಯಾಗ್ಸ್ ಮಿಷಿನ್, ಥೈಸ್ ಮಿಷಿನ್ ಎಲ್ಲ ಇದೆ, ಲೆಗ್ ಪ್ರೆಸ್ಸು. ಅವ್ರು ಬಂದು ನಮ್ಮ ಸ್ಟೂಡೆಂಟು, ನಮ್ಮ ಬ್ರದರು.
brother ಜಿಯಾ ಅಂದ್ಬಿಟ್ಟು ಜಿಯಾ ಅಂತ. ಅವ್ರು ಎಷ್ಟು ದಿವಸದಿಂದ ಏನೇನು ಕಷ್ಟ ಬಿಡ್ತಾರೋ ಅವ್ರಿಗೆ ಗೊತ್ತು. ನೀನು ಆ್ಯಪ್ಸ್ ಬಗ್ಗೆ ಹೇಳ್ದಲ್ಲ ಬ್ರೋ, ನಮ್ಮ ಸ್ಟೂಡೆಂಟ್ ನಾನು ತೋರಿಸ್ತೀನಿ ನೋಡು ಬ್ರೋ ನೀನು ಹೇಳ್ದೆ ಅಲ್ಲ, ನಮ್ಮ ಸ್ಟೂಡೆಂಟು ಗಿರಿ ಅಂದ್ಬಿಟ್ಟು ಅವ್ರ ಹೆಸರು. ಅವನ ಆ್ಯಪ್ಸ್ ಕೂರ್ಸೋಕ್ಕೆ ಏನೇನು ಕಷ್ಟ ಬಿದ್ದವನೆ, ಬಾಡಿ ಮಸಲ್ ಗೇನ್ ಮಾಡೋಕೆ ಅವ್ನು ಏನೇನು ಕಷ್ಟ ಬಿದ್ದವನೆ, ಅವನಿಗೆ ಬಿಟ್ಟರೆ ಬೇರೆಯವ್ರು ನೋಡೋರಿಗೆಲ್ಲ ಏನು ಗೊತ್ತಾಗಲ್ಲ. ಅವ್ನು ಏನೇನು ಕಷ್ಟ ಬಿದ್ದವ್ ನೀನೇ ನಿನ್ನ ಕಣ್ಣಾನೆ ನೋಡು. ಅವ್ರು First ತೋರ್ಸು ಒಂದು. ತುಂಬಾ ಕಷ್ಟಪಟ್ಟು ಮಾಡ್ದಂಗೆ ಐತೆ. ನನಗೇನು ಆಟ ಕೈ ಕೊಡಲೇ. ಹಾಯ್ ಬ್ರೋ. ಹಾಯ್ ಬ್ರೋ, ಗಿರೀಶ್ ಬ್ರೋ. ರಕ್ಷಿತ್ ಅಂತ ಬ್ರೋ. ನಾನು ಗೊತ್ತು ಗಿರೀಶ್ ನನ್ನ ಫ್ರೆಂಡ್ ಬಂದಿದ್ದ ಎಲ್ಲೆಲ್ಲೋಕಿ ಗಿರೀಶ್ ನಿನ್ನ ಬಗ್ಗೆ ಒಂಚೂರು ನನ್ನ ಫ್ರೆಂಡ್ ಇವನು ರಕ್ಷಿತ್ ಅಂತ. ಅದೇ ನಿನ್ನ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ, ಹೆಂಗೆ ನೀನು ಮಾಡಿದೆ, ಎಷ್ಟು ತಿಂಗಳು ನಾನು ಜಿಮ್ಮಿಗೆ ಜಾಯ್ನ್ ಆಗಿ 3 years ಆಯಿತು. 3 yearsಯಿಂದ ನಮ್ಮ ಬ್ರದರು ನಮ್ಮ ಮೆಹತಾಬ್ ಬ್ರೋ ಅವರಿಂದ ಅವ್ರನ್ನ ನೋಡಿ ಫಿಟ್ನೆಸ್ ಮೇಲೆ ನನಗೆ ಇನ್ಸ್ಪಿರೇಷನ್ ಆಯಿತು. ಅವ್ರನ್ನ ನೋಡಿ ಹಿಂಗಿದ್ರೆ ಹಿಂಗಪ್ಪ ಏನು ಸಿಕ್ರೆ ಟ್ರೈನರ್ ಈ ಥರ ಸಿಗಬೇಕು ಅಂತ ಅನಿಸ್ತು ಫ್ರೆಂಡ್ ಆಗಿದ್ದಾರೆ. ಹೌದಾ? ಹಂಗೆ ಅದೇ ನನಗೂ ತುಂಬ ಕ್ಲೋಸ್ ಫ್ರೆಂಡ್. ಸೀರಿಯಸ್ ಆಗಿ ಅವರು ಜಿಮ್ ಟ್ರೈನರ್ ಆಗಿ ನಾನು ನೋಡಿಲ್ಲ, ಸೀರಿಯಸ್ ಆಗಿ ಒಳ್ಳೆ ಫ್ರೆಂಡು, ಒಳ್ಳೆ, ನಾನು ಇದು ವಿಡಿಯೋ ಅಂತ ಹೇಳ್ತಿಲ್ಲ, ಸೀರಿಯಸ್ ಆಗಿ ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ಅಣ್ಣ ಅಂತ ನನಗೆ ತುಂಬ ಇಷ್ಟ ಆಗುತ್ತೆ ನಿಜ. ಒಬ್ಬರು ಟ್ರೈನರ್ ಆಗಂತೂ ನೀವು ಅಣ್ಣ ತಮ್ಮಂದಿರ್ ಈ ಥರ ಇದ್ರೆ ನಮಗೆಲ್ಲ ಮುಂದೆ ಬರೋಕ್ಕೆ ಅದೆಲ್ಲ ಹೇಳ್ಬಾರ್ದು ವಿಡಿಯೋಲೆಲ್ಲ. ಇಲ್ಲಿ ಅದು ಬೇರೆ ಲೆವೆಲ್ಲು. ನಮಗೆ ಅನ್ನೋ ಥರ ಇರಬಾರ್ದು. ಯಾವತ್ತು ಲೈಫಲ್ಲಿ ಕಷ್ಟ ಬಿದ್ದರೆ ನೀವು ಮುಂದೆ ಬರಬೇಕು, ನಾವು ಮುಂದೆ ಬರಬೇಕು. ಹಾಂ, ಗಿರಿ ಅವರೇ, ಇವಾಗ 2 ನಿಮಿಷ ನಾವು ಇನ್ನೊಂದು ಇಂಟರ್ವ್ಯೂ ಮಾಡ್ತೀವಿ. ನೀವು ಸ್ವಲ್ಪ ಡ್ರೆಸ್ ಚೇಂಜ್ ಮಾತ್ರ ಮಾಡ್ಕೊ ಬಂದ್ಬಿಡಿ. ನಿಮ್ಮನ್ನು ಮೆಹತಾಬಿನಲ್ಲಿ ಒಂದು ಇಂಟರ್ವ್ಯೂ ಮಾಡ್ತೀವಿ, ರೆಡಿ ಔಟ್ ಬಂದ್ಬಿಡಿ. ಇವಾಗ ನೆಕ್ಸ್ಟ್ ಹಂಗೆ ತೋರಿಸ್ತಾ ಇದ್ದಾರೆ ಅವ್ರ ಫೇವ್ರೆಟ್. ಏನು ಗೊತ್ತಾ ಶಿವು, ಟೀಚರು ಫ್ರೆಂಡ್ಸ್ ಥರ ಇದ್ರೆ ಸ್ಟೂಡೆಂಟ್ಸು ತುಂಬ ಹ್ಯಾಪಿ ಆಗಿರ್ತಾರೆ, ಜಾಲಿ ಆಗಿರ್ತಾರೆ. ಹ್ಯಾಪಿ ಆಗೋದು. ಇಲ್ಲ, ನನಗೂ ಅಷ್ಟೇ ಇವ್ರು ದೊಡ್ಡವರು ಆ ಥರ ಇಲ್ಲ. ದೊಡ್ಡವರು ನನಗೊಂದು ಬುದ್ಧಿವಾದ ಹೇಳ್ಬೇಕಾದ್ರೆ ಸಖತ್ತಾಗಿ ಹೇಳ್ಕೊಡ್ತಾರೆ ನಿಜ. ಆದರೆ ಒಂದು ಒಳ್ಳೆ ಅಣ್ಣನ ಥರ ನಾನು ನಿಜ. ವರ್ಕೌಟಲ್ಲಿ ಏನು ಕಾಂಪ್ರಮೈಸ್ ನೀವು ಮಾಡಿಲ್ಲ ಅಂದರೆ ಆ ಥರ 10 ವರ್ಕೌಟ್ ತೋರ್ಸೋಕೆ ನಮ್ಗೇನು ಕಷ್ಟ ಏನಿಲ್ಲ. ನೀವು ಮಾಡೋಕೆ ರೆಡಿ ಅಂದರೆ ನಾವು ಮಾಡ್ಸೋಕೆ ರೆಡಿ. ಸಖತ್ತಾಗಿ ಹೇಳ್ತಾರೆ. ನಾನು ಇಷ್ಟೊಂದು ಮಾತಾಡ್ತಾರೆ ಅಂತ ವಿಡಿಯೋಲಿ ಅನ್ಕೊಂಡೇ ಇರಲಿಲ್ಲ ನಿಜ. ಮೆಹತಾಬ್ ಅವರೇ, ಇವ್ರು ಇನ್ನೊಬ್ರು ಯಾರೋ ಒಬ್ರು ನಿಮ್ಮ ಸ್ಟೂಡೆಂಟ್ಸು ನಮ್ಮ ಲೋಕಿ ಅಂದ್ಬಿಟ್ಟು ಅವ್ರ ಹೆಸರು. ಬಾ ಲೋಕಿ, ಕ್ಯಾಮ್ರಾ ಮ್ಯಾನ್ ಬಾ ಲೋಕಿ. ಅವ್ರನ್ನ ಅವ್ರ ಬಾಡಿ ನೋಡ್ಗುರು, ದಪ್ಪ ಶರ್ಟ್ ಹಾಕೊಂಡವ್ರು ಅಂತ ಗೊತ್ತಾಗ್ತಾ ಇಲ್ಲ. ಶರ್ಟ್ ಬಿಚ್ಚಿ ನೋಡ್ಬೇಕು ಅವ್ರ ಬಾಡಿ ಹೆಂಗಿದೆ ಅಂತ. ಲೋಕಿ ಅವರು ನಮ್ಮ ಹುಡುಗ ಸ್ವಲ್ಪ ನಾಚ್ಕೋತಾನೆ, ಅವನು ಸ್ವಲ್ಪ ವಿಡಿಯೋ ಅಲ್ಲಿ ಏನು ಬರಲ್ಲ. ಗೊತ್ತಾಗ್ತಿದೆ, ಹಾಗೆ ತಿರ್ಕೋತಾ ಇದಾರಲ್ಲ. ಇವಾಗ ನಮ್ಮ ಮೆಹತಾಬಾಯ್ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅನ್ಕೊಂಡಿದ್ದೀನಿ. ಎಷ್ಟೋ ಜನರು ಹುಡುಗರು ಗೊತ್ತಿಲ್ಲದೆ ಇರೋದು, ಗೊತ್ತಿರೋದು ಈ ವಿಡಿಯೋ ಮೂಲಕ ನಾನು ತೋರಿಸ್ತಾ ಇದ್ದೀನಿ. ಯಾವುದು ಅಂದರೆ ಜಿಮ್ ಬಗ್ಗೆ ಎಷ್ಟೋ ಜನಕ್ಕೆ ಡೌಟ್ಸ್ಗಳಿರುತ್ತೆ. ನಾನು ಅದು ಮಾಡಬೇಕಾ, ಇದು ಮಾಡಬೇಕಾ, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಪ್ರೋಟೀನ್ ತೊಗೋಬೇಕು, ಸ್ಟೆರಾಯ್ಡ್ಸ್ ತೊಗೋಬೇಕು, ಜಿಮ್ಮರ್ ಆಗಬೇಕು ಅಂತ ಬರೀ ಬಾಯಿ ಮಾತಲ್ಲೆಲ್ಲ ಹೇಳೋದು. ಅದನ್ನ ಲೈವ್ ಆಗಿ ಒಂದು ವ್ಲಾಗ್ ಮೂಲಕ ನಾನು ತೋರ್ಸೋಣ ಅಂತ. ಅದು ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಓನರ್ ಅಲ್ಲ, ನಮ್ಮ ಅಣ್ಣ, ಅವ್ರನ್ನ ಹತ್ತಿರದಿಂದ ನೋಡಿರೋ ನಾನು, ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ವ್ಲಾಗ್ ಮೂಲಕ ಅವ್ರ ಅಭಿಪ್ರಾಯನ ನಾನು ಕೇಳ್ತಾ ಇದ್ದೀನಿ. ಅವ್ರ ಅಭಿಪ್ರಾಯ ಅಲ್ಲ, ಎಲ್ಲರೂ ಅಭಿಪ್ರಾಯನೂ. ಜಿಮ್ಗೆ ಹೋಗಬೇಕು ಅಂತ ನೋಡಿ, ಎಕ್ಸಾಂಪಲ್ 6 ಪ್ಯಾಕ್ ಬೇರೆ ಬರ್ಸ್ಬೇಕು, ಹುಡುಗಿನ ಬಿಡಿಸ್ಬೇಕು, ಅದೆಲ್ಲ ಸುಮ್ಮನೆ ಅಲ್ಲ. ಈ ವ್ಲಾಗ್ ಮೂಲಕ ನಾನು ತೋರಿಸ್ತೀನಿ ನೋಡಿ, ಇಂಟರ್ವ್ಯೂ ಮಾಡ್ತಿದ್ದೀನಿ. ಹಾಂ, ಹಾಯ್ ಅಣ್ಣ. ಹಾಯ್ ಬ್ರೋ ಶಿವು. ಅಣ್ಣ, ಅದು ಯಾರೋ ಅಲ್ಲ ಅವಾಗಿನ ವರ್ಕೌಟ್ ಮಾಡ್ತಾನೆ ಇದ್ದಾರೆ. ಜಿಯಾ, ನಮ್ಮ ಬ್ರದರ್ ಅಂದ್ಬಿಟ್ಟು ಅವ್ರ ಹೆಸರು ಜಿಯಾ. ಕರಿಬೋದು? ಜಿಯಾ, ಹೌದು ಜಿಯಾ. ಹಾಯ್ ಹಾಯ್ ಬ್ರೋ. ಹಾಯ್ ಬ್ರೋ. ಹಾಂ, ಕುತ್ಕೊಳ್ಳಿ. ಅದೇ ಇವಾಗ ಎಷ್ಟೋ ಜನರು ಹುಡುಗರಿಗೆ ಡೌಟ್ಸ್ ಇರುತ್ತೆ. ನಾನು ಅದನ್ನು ಈ ವಿಡಿಯೋ ಮೂಲಕ ನಿಮ್ಮಿಂದ ಸ್ವಲ್ಪ ವಿಡಿಯೋ ತೋರ್ಸೋಣ ಅಂತ. ನಾನು ಜಿಮ್ ಮಾಡೋದು ಒಳ್ಳೇದಾ ಕೆಟ್ಟದಾ? ಜಿಮ್ ಮಾಡೋದು ಒಳ್ಳೇದು, ನಮ್ಗಿಲ್ಲ. ಅದ್ರ ಬಗ್ಗೆ ಜನ ಎಲ್ಲ ಕೆಟ್ಟದ್ದು ತಿಳ್ಕೊಬಿಡ್ತಾರೆ ಅಷ್ಟೇ. ಜಿಮ್ ಮಾಡಿದ್ರೆ ನಿನಗೆ ಬೆನಿಫಿಟ್ಟು. ಹುಡುಗರ ಜೊತೆ ಸೇರೋದು ಬಿಡ್ತೀಯಾ, ಸಿಗರೇಟು, ಡ್ರಿಂಕ್ಸು ಎಲ್ಲ ಬಿಟ್ಟಿರ್ತೀಯ, ನಿನ್ನ ಹೆಲ್ತು ಒಳ್ಳೇದಲ್ಲ. ಜಿಮ್ಮಿಗೆ ಬರಬೇಕಿಲ್ಲ ಅಂತಿಲ್ಲ. ಯಾವುದ್ಯಾವುದೋ ವೀಡಿಯೋ ನೋಡ್ಬಿಟ್ಟು ಆ ಸ್ಟೆರಾಯ್ಡ್ಸ್ ಬಗ್ಗೆ ಇರಲಿ, ಅದೇನೇ ಒಂದು ಇರಲಿ, ವೀಡಿಯೋ ಬಗ್ಗೆ ನೋಡ್ಬಿಟ್ಟು ನಾವು ಕೆಟ್ಟದ್ದು ಯೋಚನೆ ಮಾಡ್ಕೋತೀವಿ. ನೀನು ಪ್ರೊಫೆಷ್ನಲಾಗಿ ನಿನ್ನ ಲೈಫಲ್ಲಿ ನೀನು ಬಾಡಿ ಬಿಲ್ಡಿಂಗ್ ಮಾಡ್ತೀಯಾ ಅಂದರೆ ನೀನು ಸ್ಟೆರಾಯ್ಡ್ಸ್ ಯೂಸ್ ಮಾಡ್ಬೋದು. ಅದು ಪ್ರೊಫೆಷ್ನಲಾಗಿ ಯೂಸ್ ಮಾಡಿದ್ರೆ. ಅಲ್ಲ, ಇವಾಗ ಸ್ಟೆರಾಯ್ಡ್ಸ್ ಅಂದಮೇಲೆ ನೆನಪಾಯಿತು, ನಮ್ಮ ರಕ್ಷಿತ್ ಅವರು ಪ್ರೋಟೀನ್ ಹಾಕಬೇಕು ಏನೋ ಅಂದರು. ಪ್ರೋಟೀನ್ ಅದರಲ್ಲೆಲ್ಲ ಡೌಟ್ ಇದೆ. ಪ್ರೋಟೀನ್ ತೊಗೊಬೇಕಾ, ತೊಗೊಂಡ್ರೆ ಏನು ತೊಗೊಂಡ್ರೆ ಒಳ್ಳೇದೇ. ಪ್ರೋಟೀನ್ ಏನು ಇಲ್ಲ, ಒಂದು ಸೋರ್ಸ್ ಆಫ್ ಪ್ರೋಟೀನ್ ಅಷ್ಟೇ. ಬರೀ ಅದು ಮಿಲ್ಕಲ್ಲಿ ಮಾಡೋದು ಅಷ್ಟೇ ಪ್ರೋಟೀನು.
ಏನಕ್ಕೆ ತಗೊಬೇಕು ಏನು ಬೆನಿಫಿಟ್ಸ್? ಇವಾಗ ನಿಮ್ಮ ಪರ್ ಡೇ ಇವಾಗ ನಿಮಗೆ ರೋಟೀನ್ ಇರ್ತದೆ, ಎಗ್ ಆಗಬೇಕು, ಚಿಕನ್ ಆಗಬೇಕು, ಕರ್ಡ್ ರೈಸು, ಅದು ಇದು ಫಿಶ್ಶು. ಇವಾಗ ನೀವು ಅಷ್ಟೊಂದು ದುಡ್ಡೆಲ್ಲ ಎಕ್ಸ್ಪೆನ್ಸಿವ್ ಖರ್ಚು ಮಾಡೋಕ್ಕಾಗಲ್ಲ. Okay. ಅದಕ್ಕೋಸ್ಕರ ಏನಿರ್ತದೆ ಅದು ಶಾರ್ಟ್ ಫಾರ್ಮ್ ಅಷ್ಟೇ. ಪ್ರೋಟೀನ್ ನಿಮ್ಮ ಬಾಡಿಗೆ ಇಷ್ಟು ನಾವು ಮಸಲನ್ನು ಬಿಲ್ಡ್ ಮಾಡಿದ್ರೆ, ವೆಯ್ಟ್ ಲಾಸ್ ಮಾಡಿದ್ರೆ ನಮ್ಮ ಬಾಡಿಗೆ ಪ್ರೋಟೀನ್ ಬೇಕೇ ಬೇಕು. ಅದು ನೀವು ಜಿಮ್ ಮಾಡಿದ್ರು ಬೇಕು, ಜಿಮ್ ಮಾಡಿಲ್ಲ ಅಂದ್ರೂ ಬೇಕೇ ಬೇಕು. Okay. ಜಿಮ್ ಮಾಡೋದ್ರಿಂದ ನೀವು ಬೆನಿಫಿಟ್ಟಿಂದ ನಿಮಗೆ ಬಾಡಿ ಪ್ರೋಟೀನ್ ಕೊಟ್ಟರೆ ಜಲ್ದಿ ಮೆಸಲ್ ಬೆಳೀತದೆ, ಒಳ್ಳೇದು ಒಂದು. ಅದ್ರ ಬಗ್ಗೆ ಜನ ಎಲ್ಲ ರೀತಿ ಕೆಟ್ಟದಾಗ್ಬಿಟ್ಟಿದೆ. ಇವಾಗ ನಿಮ್ಗಂತೂ ಗೊತ್ತಿದೆ, ಇವಾಗ ಬಂದು ನಮ್ಮ ಬೆಂಗಳೂರಲ್ಲಿರಲಿ, ಇಡೀ ವರ್ಲ್ಡಲ್ಲೇ ಇರಲಿ, ಎಲ್ಲೂ ಹೋದ್ರು ಇವಾಗ ಮಿಕ್ಸಿಂಗು ಅದು ಇದು. ಇವಾಗ ಜನಕ್ಕೆ ನೋಡಿದ್ರೆ ಭಯ ಬಿದ್ದುಬಿಟ್ಟಿದೆ. ಪ್ರೋಟೀನ್ ಅಂದರೆ ಮನೇಲೆಲ್ಲ ಬೈತಾರೆ. ಇವಾಗ ಫುಲ್ ಜಾಸ್ತಿ ಮಿಕ್ಸಿಂಗು ಆ ಥರ ಈ ಥರ ಎಲ್ಲ ಮಾಡ್ತಾರೆ. ಅದೆಲ್ಲ ನಾವು ಹೇಳಕ್ಕೆ ಹೋಗ್ಬಾರ್ದು. ಏನಕ್ಕೆ ಸುಮ್ಮನೆ ನಮಗೇನಿದೆ ಇವಾಗ ನ್ಯಾಚುರಲ್ ಆಗಿ ನಾವು ಡಯಟ್ ಮಾಡಬೇಕು. ನಿಮಗೆ ಸ್ಟೆರಾಯ್ಡ್ಸ್ ಬಗ್ಗೆ ಬೇಕಾಗಿಲ್ಲ. ನಾವೆಲ್ಲ ಪ್ರೊಫೆಷ್ನಲ್ ಆಗಿ ಜಿಂಬರ್, ನಾವೆಲ್ಲ ಇವಾಗ ನಮ್ಮದು ಪ್ರೊಫೆಷ್ನಲ್ ಆಗಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿದೆ. ಯೂಸ್ ಹೆಂಗೆ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕಾ ಮಾಡಬಾರ್ದಾ? ಲೈಫಲ್ಲಿ ಮಾಡಿಲ್ಲ ಅಂದರೆ ಒಳ್ಳೇದು. ಅದರಿಂದ ಬಾಡಿ ಅಡ್ವಾಂಟೇಜ್ ಮತ್ತೆ ಟೆಸ್ಟೋಸ್ಟೆರಾನ್ ಲೆವೆಲ್ ಆಗ್ತಾ ಇರ್ತದೆ ಇನ್ಕ್ರೀಸು. ನೀವು ಅದರಿಂದ ಈಚೆಯಿಂದ ತಿರ್ಗಾ ಇನ್ಕ್ಲೂಡ್ ಮಾಡ್ತಿರೋದು. ಅದು ಹೌದೌದು ಬೇಕಾಗಿಲ್ಲ ಅದೆಲ್ಲ. ಇವಾಗ ನಮ್ಮ ಹುಡುಗರು ಜಿಮ್ಮಿಗೆ ಬರ್ತಾರೆ, 90% ಜನ ಹೆಂಗಿರ್ತಾರೆ ಗೊತ್ತಾ? ಒಬ್ಬ ಸಣ್ಣಗಿರ್ತಾನೆ, ಒಬ್ಬ ದಪ್ಪಗಿರ್ತಾನೆ. ಸ್ವಲ್ಪ ಏನೋ ಹುಡುಗರು ಈ ಥರನೂ ಡೌಟ್ ಕೇಳ್ತಾರೆ, ಅಣ್ಣ ಮಾಸ್ಟರ್ಬೇಷನ್ ಮಾಡಿದ್ರೆ ಈ ಥರ ಒಳ್ಳೇದಂತ ಎಲ್ಲ ಹೇಳ್ತಾರಲ್ಲ ಅಂದ್ಬಿಟ್ಟು. ಒಳ್ಳೇದಿರ್ಬೋದು, ನೀನು ಅದ್ರ ಬಗ್ಗೆ ಫುಲ್ಲು ಡೀಪಾಗಿ ತಿಳ್ಕೊಂಡಿಲ್ಲ. ಒಳ್ಳೇದಿರ್ಬೋದು, ಇನ್ನೂ ಏಜ್ ಇದೆ, ನಾಳೆ ದಿವಸ ಮ್ಯಾರೇಜ್ ಆಗಬೇಕು, ಅದ್ರಿಗೋಸ್ಕರ ಇಕ್ಕೊಳ್ಳಿ. ಅದೆಲ್ಲ ನಾವು ಯಾವುದ್ಯಾವುದೋ ವೀಡಿಯೋ ನೋಡೋದು, ಯಾರ್ಯಾರೋ ಏನೇನೋ ಹೇಳೋದು ಕೇಳೋದು, ಅದೆಲ್ಲ ಮಾಡಿದ್ರೆ ನಿಮಗೆ ಲಾಸು. ಏನು ಬೆನಿಫಿಟ್ ಇದೆ ಮಾಡಿದ್ರೆ? ನಂಗೆ ಇನ್ನೊಂದು ಡೌಟ್ ಏನಂದರೆ, ಇವಾಗ ಜಿಮ್ ಬರೋರಿಗೆ ಡೈಲಿ ರೂಟೀನ್ ಯಾವ ಥರ ಇರಬೇಕು? ನೀವು ಡಿಸಿಪ್ಲಿನಿಂದ ಜಿಮ್ಮಿಗೆ ಒನ್ ಟೈಮಿಗೆ ಬಂದರೆ ನೀವು ಕಂಪಲ್ಸರಿ, ಇಲ್ಲಾಂದರೆ ಮಾರ್ನಿಂಗ್ ಇಲ್ಲಾಂದರೆ ಈವ್ನಿಂಗ್ ಪರ್ ಡೇ ಒನ್ ಟೈಮ್ ಬರಬೇಕು ಕಂಪಲ್ಸರಿ. ನಿಮ್ಮ ಡಿಸಿಪ್ಲಿನ್ 8 hours ಕಂಪಲ್ಸರಿ. ಆಮೇಲೆ ಇನ್ನೊಂದೇನು ಅಂದರೆ, ಮಾರ್ನಿಂಗ್ ಬರಬೇಕಾ ನೈಟ್ ಬರಬೇಕಾ? ನಿಮ್ಮ ಟೈಮಿಂಗ್ ಹೆಂಗೆ ಅಡ್ಜಸ್ಟ್ ಆಗ್ತದೆ ಹಂಗೆ. ಮಾರ್ನಿಂಗ್ ಬಂದ್ರೇನು ಓಕೆ, ಈವ್ನಿಂಗ್ ಬಂದ್ರೇನು ಓಕೆ, ನೋ ಪ್ರಾಬ್ಲಮ್, ಅದರಲ್ಲಿ ಏನಿಲ್ಲ. ಆದರೆ ಒಂದು ಎಷ್ಟು ಅವರ್ ಬರಬೇಕು ಜಿಮ್ಗೆ? ಇಲ್ಲಿ ವರ್ಕೌಟ್ ಬಂದು 45 minutes 1 hour ಸಾಕು. ಮಸಲ್ ಗೇನ್ ಮಾಡೋಕ್ಕಿರಲಿ, ವೆಯ್ಟ್ ಲಾಸ್ ಮಾಡೋಕ್ಕೆ 45 minutes 1 hour ಇದ್ರೆ ಸಾಕು. 1 hour ಸಾಕು ನಮ್ಗೆ. ಮತ್ತೆ ಅದೇನೋ 4 hour 3 hour ಎಲ್ಲ ಮಾಡ್ತಾರಲ್ಲ, ಏನು ಹುಡುಗರು ಬಂದು ಇವಾಗೆಲ್ಲ ವಿಡಿಯೋ ನೋಡ್ಬಿಟ್ಟು ಅದರಲ್ಲೆಲ್ಲ ಅವ್ರು ಶಾರ್ಟ್ ಫಾರ್ಮ್ ಇವಾಗ ಏನೇನು ಯೂಸ್ ಮಾಡಿರ್ತಾರಂತ ತೋರಿಸಲ್ಲ. ಬಟ್ ವಿಡಿಯೋ ಎಷ್ಟು ಉದ್ದ ಇದೆ, ಅವ್ರು ಏನೇನು ಮಾಡ್ತಾರೆ ಅದೆಲ್ಲ ನೋಡ್ಕೊಂಡು ಅವ್ರು ಬಂದು ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ಸ್ಗಳು, ಅವ್ರು ಏನೇನು ಯೂಸ್ ಮಾಡಿರ್ತಾರೆ ತೋರಿಸಲ್ಲ, ಏನು ಮಾಡ್ತಾರೋ ಅದು ತೋರಿಸ್ತವ್ರೆ. ಅದನ್ನ ಕಂಟಿನ್ಯೂಸ್ ನೀವು ಮಾಡಿದ್ರೆ ನಿಮಗೆ ಲಾಸ್. ಇವಾಗ ಇನ್ನೊಂದು, 6 pack ಬರಬೇಕು ಅಂದರೆ ಏನೇನು ಮಾಡಬೇಕು? 6 pack ಬರಬೇಕಂದ್ರೆ ನೀವು ಆ ಥರ ಡಯಟ್ ಮಾಡಿ ಕಂಪಲ್ಸರಿ ಜಿಮ್ಮಿಗೆ ಎವ್ರಿ ಡೇ ಬರಬೇಕು. ಆ ಡಿಸಿಪ್ಲಿನಲ್ಲಿ ನಡಿಬೇಕು. ನೀವು ಹೇಳೋ ಥರ ಡಯಟ್ ಮಾಡಬೇಕು, ಜಂಕ್ ಫುಡ್ ಎಲ್ಲ ತಿನ್ನಬಾರ್ದು. ಆಮೇಲೆ ಫ್ಯಾಟ್ ಎಲ್ಲ ಹೆಂಗೆ ಕರಗಿಸೋದು? ಅದೇ ನೀವು ಡಿಸಿಪ್ಲಿನ್ ಮೇನು. ನಾನು ಹೇಳಿದ್ನಲ್ಲ, ಫ್ಯಾಟ್ ನೀವು ಆ್ಯಪ್ಸ್ ಕೂಡಿಸ್ಬೇಕಂದ್ರೆ ನಿಮ್ಮ ಫ್ಯಾಟ್ ಬಾಡಿಲಿರೋದನ್ನ ನೀವು ಕಡಿಮೆ ಮಾಡಿದ್ರೆ ಆ್ಯಪ್ಸ್ ಆಟೋಮೆಟಿಕ್ಕಾಗಿ ಕೂತ್ಕೋದು. ವರ್ಕೌಟ್ ಮಾಡಬೇಕಾದ್ರ ಜೊತೆಯಲ್ಲಿ ಡಯಟ್ ಎಲ್ಲ ಏನೇನು ತೊಗೊಬೇಕು, ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು? ನಾನು ಡಯಟಲ್ಲಿ ಫಸ್ಟೇ ಹೇಳಿದೆ ನಿಮಗೆ. ಆವಾಗ ಬಂದು ನಾವು ಚಿಕನ್ನು, ಎಗ್ಗು, ಇವಾಗ ಈ ಥರ ಎಲ್ಲ ಇರ್ತದೆ. ಇವಾಗ ನೀವು ಕಾಲೇಜ್ ಹೋಗ್ತಿದ್ದೀರಾ, ಒಬ್ಬ ನಾರ್ಮಲ್ ಆಗಿ ಹೋಗ್ತಿರೋ ಕಾಲೇಜ್ ಹುಡುಗ ಏನು ಮಾಡ್ತಾನೆ, ಜಿಮ್ಮಿಗೆ ಬರ್ಬೇಕು, ಬಾಡಿ ಮಾಡ್ಬೇಕಂತ ಆಸೆ. ಅವನಿಗೆ ಜಿಮ್ಮಿಗೆ ಬರ್ತಾನೆ. ಇವಾಗ ನಾವು ಹೇಳ್ತೀವಿ 10 ಎಗ್ ಹಾಕು, ಚಿಕನ್ ಹಾಕು, ಫಿಶ್ ಹಾಕು, ಅವನ ತಲೆ ಕೆಟ್ಟೋಗ್ಬಿಡ್ತದೆ. ಇಷ್ಟೆಲ್ಲ ಮಾಡಬೇಕಾ ಹಂಗೆ ಹಿಂಗೆ ಅಂತ ತಲೆ ಅವನಿಗೆ ಮೈಂಡ್ ಚೇಂಜ್ ಆಗಿಬಿಡ್ತದಲ್ಲ. ಪ್ರೋಟೀನ್ ಒಳ್ಳೇದು, ಏನಿಲ್ಲ ಯೂಸ್ ಮಾಡಿದ್ರೆ ಒಳ್ಳೇದು. ಅದ್ರ ಪ್ರಕಾರ ನೀವು ತಿನ್ಕೊಂಡು ಹೋದ್ರೆ ಒಳ್ಳೇದು, ಇನ್ನೂ ಬೆನಿಫಿಟ್ ಜಾಸ್ತಿ. ನಾನು ತುಂಬ ಜನ ನೋಡಿದ್ದೀನಿ, ಬೆಳಗ್ಗೆ ಇಷ್ಟು ಬ್ರೇಕ್ಫಾಸ್ಟ್ ತಿನ್ನಬೇಕು, ಆಮೇಲೆ ಲಂಚ್ಗಿಂತ ಇಷ್ಟು ತಿನ್ನಬೇಕು, ಆಮೇಲೆ ನೈಟ್ ಮಲಗಬೇಕಾದ್ರೆ ಸ್ವಲ್ಪ ತಿನ್ನಬೇಕು, ಇದು ತಿನ್ನಬೇಕು ಅಂತ ಇರುತ್ತೆ. ಆ ಥರ ಡಿಸಿಪ್ಲಿನಿಂದ ನೀವು ನಡೆದ್ರೆ 99% ನಿಮ್ಗೆ ರಿಸಲ್ಟ್ ಕನ್ಫರ್ಮ್ ಆಗಿ ಇರ್ತದೆ. ಓಕೆ, ಡಯಟು ತುಂಬ ಇಂಪಾರ್ಟೆಂಟ್ ಇದೆ. ಡಯಟು ಮೇನ್ ಡಿಸಿಪ್ಲಿನು. ನೀವು 8 hours 9 hours ನೀವು ನಿದ್ದೆ ಮಾಡಲೇಬೇಕು. 8 to 9 hours ನಿದ್ದೆ ಮಾಡಲೇಬೇಕು. 9 hours ನಾವು ನಿದ್ದೆ ಮಾಡಲೇಬೇಕು. ಆಮೇಲೆ ಇನ್ನೊಂದು, ನಿಮ್ಮ ಪ್ರಕಾರ ಸ್ಟೆರಾಯ್ಡ್ಸ್ ಅಂದರೆ ಏನು? ಸ್ಟೆರಾಯ್ಡ್ಸ್ ಅನ್ನೋದು ಒಂದು, ಇವಾಗ ಇಲ್ಲಿ ಬಂದು ನಮ್ಮ ಇಂಡಿಯಾಲಿ ಬಂದು ಎಲ್ಲರೂ ಅದಕ್ಕೆ ಬ್ಯಾಡ್ ಥಿಂಕ್ ಮಾಡ್ಕೊಬಿಟ್ಟಾರೆ. ಅದು ಪ್ರೊಫೆಷ್ನಲಾಗಿ ಯೂಸ್ ಮಾಡ್ತಾರಲ್ಲ, ಅವ್ರಿಗೆ ಗೊತ್ತಿರೋರಿಗೆ, ಅವ್ರ ನಾಲೆಜ್ ಇರೋರಿಗೆ ಅದು ಓಕೆ. ಇವಾಗ ನಿಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ, ಇವಾಗ ನಮ್ಗೆ ಗೊತ್ತಿರೋರ ಬಗ್ಗೆ ನಾವೇನಾದರೂ ಇವಾಗ ಅದ್ರ ಬಗ್ಗೆ ನಾವೇನಾದರೂ ಹೇಳಿದ್ರೆ ಸುಮ್ಮನೆ ವೀಡಿಯೋಲಿ ಅದು ಬೇರೆ ಥರ ರೀತಿ ಆಗ್ಬಿಡ್ತದೆ. ಅದ್ರ ಬಗ್ಗೆ ಏನೇನೋ ದೊಡ್ಡ ತಲೆ ಏನೇನೋ ಇರ್ತದೆ. ನಮ್ಗೆ ಬೇಕಾಗಿಲ್ಲ. ಯೂಸ್ಫುಲ್ ಏನು ಅಂತ ನಾವು ಬೇರೆ ನಾವು ಈಚೆಯಿಂದ ಇಂಜೆಕ್ಟ್ ಮಾಡ್ತಿರೋದು ಎನಿ ಒನ್ ಐಟಮ್ ನಾವು ನಮ್ಮ ಬಾಡಿಲೇ ಗ್ರೋತ್ ಆಗ್ತದೆ, ಅದನ್ನು ನಾವು ಈಚೆಯಿಂದ ತಿರ್ಗಾ ಇಂಜೆಕ್ಟ್ ಮಾಡ್ತಿರೋದು ಅಷ್ಟೇ, ಸ್ಟೆರಾಯ್ಡ್ಸ್. ಆಮೇಲೆ ಇನ್ನೊಂದು, ಎಲ್ಲ ವೀಡಿಯೋಸಲ್ಲಿ ಮಾಮೂಲಿ ರೀಲ್ಸಲ್ಲಿ ನೋಡ್ತಿದ್ದೆ,
ಇಂಡಿಯಾಲಿ ಜಾಸ್ತಿ ಫೇಕ್ ಪ್ರೋಟೀನ್ಸ್ ಬರ್ತಿದೆ ಅಂತ 70% ನೆಟ್ಟಲ್ಲೇ ಇದೆ, ಗೂಗಲಲ್ಲೇ 70% ಫೇಕ್ ಪ್ರೋಟೀನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಆ ಥರ ಎಲ್ಲ ಇದೆ. ಆ ಥರ ಎಲ್ಲ ಮೋಸ ಮಾಡ್ತಾರೆ ಅಂದ್ಬಿಟ್ಟು ಜನ. ನಾವೇನು ಹೇಳ್ತೀವಿ, ಇವಾಗ ನೀವು ಕಾಲೇಜ್ಗೆ ಹೋದ್ರೂ ಏನು ಮಾಡ್ತೀವಿ, ಫಾರ್ ಡೇ 10 ಡೇಸು 8 ಡೇಸ್ ಆ ಥರ ತಿನ್ನೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ 3 to 4 ಎಗ್ಸು ಆ ಥರ ತೊಗೋಬೇಕು ಫುಲ್ ಡೇ ಅಲ್ಲಿ. ಪ್ರೋಟೀನ್ ತಗೊಂಡಿಲ್ಲ ಅಂದ್ರೂ ಬಲ್ಕ್ ಮಾಡಬೇಕಂದ್ರೆ ಒಬ್ಬ ಫಾರ್ ಡೇ 2 ಟೈಮ್ ಕರ್ಡ್ ರೈಸ್ ಆಗಬೇಕು. ಡಯಟ್ ನೀವು ಚೆನ್ನಾಗಿ ಎಷ್ಟು ಚೆನ್ನಾಗಿ ಇಕ್ತೀರಾ ಅಷ್ಟು ಒಳ್ಳೆಯದು ನಿಮಗೆ. ಪ್ರೋಟೀನ್ ನೀವು ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಚಿಕನ್ ಆಗಬೇಕು, 350 ಗ್ರಾಮ್ ಬೋನ್ಲೆಸ್ ಚಿಕನ್ ಆಗಬೇಕು. ನನಗೆ ಇನ್ನೊಂದು ಡೌಟ್ ಏನಂದರೆ, ಇವಾಗ ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಅದೆಲ್ಲ ಮಾಡಿನೂ ಜಿಮ್ಮಿಗೆ ಬರ್ತಾರೆ, ಅದರಿಂದ ಏನು ಪ್ರಾಬ್ಲಮ್ ಆಗಲ್ವಾ? ಆಗತ್ತೆ, ಪ್ರಾಬ್ಲಮ್ ಆಗತ್ತೆ. ಸ್ಮೋಕಿಂಗ್ ಮಾಡಿ ಎಲ್ಲ ಬರಬಾರ್ದು. ಓಕೆ, ಒಂಥರ ಹಾರ್ಟ್ ಪ್ರಾಬ್ಲಮ್. ವೇಟ್ನ ಇವಾಗ ಅವರು ಬಂದಿದ ತಕ್ಷಣ ಜಿಮ್ಗೆ ಏನು ಮಾಡ್ತಾರೆ ಗೊತ್ತಾ, 90% ಯಾರು ಮನುಷ್ಯರು ಬಂದಿದ ತಕ್ಷಣ ಜಿಮ್ಮಲ್ಲಿ ಫ್ರೀ ಮಾಡಲ್ಲ. ಡಿಸಿಪ್ಲಿನ್ ಅನ್ನೋದು ಮೇನ್ ಇದೆ. ನಾವೇನೇ ಒಂದು ಮಾಡಿದ್ರೆ ಫಸ್ಟು ಮಸಲ್ನ ಸ್ಟ್ರೆಚ್ ಮಾಡಬೇಕು, ಮಸಲ್ ಫ್ರೀ ಮಾಡಬೇಕು. ಇರೋ ಪಾಲಿಸಿ ಹೆಂಗಿದೆ ಆ ಥರ ನಾವು ಅದೇ ರೂಟಲ್ಲಿ ನಾವು ಹೋದರೆ ಏನು ಪ್ರಾಬ್ಲಮ್ ಆಗಲ್ಲ. ಸಿಗರೆಟ್ ಹೊಡಿಬಾರ್ದು, ನಮಗೆ ಬ್ಯಾಡ್ ಹ್ಯಾಬಿಟ್ ಅದು. ಡ್ರಿಂಕ್ಸು ಮಾಡಬಾರ್ದು. ಬರ್ತಾರೆ ಹುಡುಗರು ಎಲ್ಲರೂ, ಸೈಕಲ್ ಮಾಡಲ್ಲ, ಫ್ರೀ ಮಾಡಲ್ಲ, ಬಾಡಿ ಸ್ಟ್ರೆಚ್ ಮಾಡಲ್ಲ, ಏನೂ ಇಲ್ಲ. ಬಂದಿದ ತಕ್ಷಣ ಗ್ಲಾಸ್ ಮುಂದೆ ನಿಂತ್ಕೋತಾರೆ, ಡೈರೆಕ್ಟಾಗಿ ಡಂಬಲ್ ಎತ್ಕೊಬಿಡ್ತಾರೆ. ಅವ್ರಿಗೇನಾದರೂ ಆದರೆ ನಮ್ಮ ಮೇಲೇ ರಿಸ್ಕು. ಅವ್ರಿಗೆ ನಾವು ಅದನ್ನು ಒಳ್ಳೆಯದನ್ನು ಹೇಳೋಕ್ಕೆ ಹೋದರೆ ಅವರು ಏನೋ ಅಣ್ಣ ಹಿಂಗೆ ಹೇಳ್ತಾರೆ, ಡಂಬಲ್ ಎತ್ತಬಾರ್ದು ಹಂಗೆಲ್ಲ ಹೇಳ್ತಾರೆ. ಅವ್ರಿಗೆ ಬ್ಯಾಡ್ ಅದು ಥಿಂಕ್ ಅವ್ರಿಗೆ ಗೊತ್ತಾಗ್ತಿಲ್ಲ. ಜನ ಏನು ಗೊತ್ತಾ, ಇವಾಗ ಜಂಕ್ ಫುಡ್ಡು, ಇವಾಗ ನಮ್ಮ ಡಿಸಿಪ್ಲಿನ್ ಅಂದರೆ ಡಯಟ್ ಅಂದರೆ ಹೆಂಗೆ ಗೊತ್ತಾ, ನಾವು ಇವಾಗ ನೀವು 1000 ರೂಪೀಸ್ ನಮಗೆ ಕೊಟ್ಬಿಟ್ಟು ಒಂದು ಚಾಕ್ಲೇಟ್ ಕೊಡ್ತೀನಿ ಅಣ್ಣ ತಿನ್ಬಿಡಿ ಅಂದರೆ ಅದು ನಮ್ಮ 1000 ರೂಪೀಸ್ ಮುಖ್ಯ ಅಲ್ಲ, ನಮಗೆ ನಮ್ಮ ಡಯಟ್ ಮುಖ್ಯ. ವರ್ಷಾನ್ ಗಟ್ಲೆಯಿಂದ ಮಾಡ್ಕೊಂಡು ಬಂದಿರ್ತೀರಾ, 1000 ರೂಪಾಯಿ ಕೊಡ್ತೀನಿ ಅಂದಿದ್ದೀವಿ. ನೀವು ಬರೀ 1000 ರೂಪಾಯಿ ಕೊಟ್ಟಿದ ತಕ್ಷಣ ನೀವು ಚಾಕ್ಲೇಟಿಗೆ ಅಂದರೆ ನಾವು ಅಷ್ಟೊಂದು ಜಲ್ದಿ ಚಾಕ್ಲೇಟ್ಗೆಲ್ಲ ತಿಂದಿರೋದು ಏನು ಐಟಮ್ ಏನಿಲ್ಲ. ಚಾಕ್ಲೇಟ್ ನೀವು ಗಿರೀಶ್ ಅಂತ ಹೇಳಿದ್ರಲ್ಲ, ಅವರು ಆ ಥರ ಚಾಕ್ಲೇಟ್ಸ್ ಎಲ್ಲ ಬಿಟ್ಟು ಆ ಥರ ಏನಾದರೂ? ಹೌದು, ಅವ್ರ ಡಯಟ್ ಮೇನ್ ಡಿಸಿಪ್ಲಿನ್ ರೂಲ್ಸ್ ಮಾಡ್ಬೋದು. ಗಿರೀಶ್ ಅವ್ರನ್ನ ಸ್ವಲ್ಪ ಕಟ್ಬಿಡಿ. ಗಿರೀಶ್, ಹೇಳು ಗಿರೀಶ್, ನಿನ್ನ ಡೈಟಲ್ಲಿ ಏನೇನಿತ್ತು ಅದ್ರ ಬಗ್ಗೆ ಹೇಳು. ಬ್ರದರ್ ಶಿವುಗೆ ಹೇಳು. ಅದು ಏನಕ್ಕೆ ಗಿರೀಶ್ ಅವರೇ, ಇವಾಗ ಎಲ್ಲರೂ ಇಷ್ಟ ಬೆಳೆದ್ರೆ 6 ಪ್ಯಾಕ್ ಇರಬೇಕು, ಬಾಡಿ ನಿಮ್ಮ ಥರ ಇರಬೇಕು, ಕಡಕ್ಟಾಗಿರ್ಬೇಕು. ಇವಾಗ ನೋಡಿ ನಮ್ಮ ಬಾಸು ಹಂಗೆ ಅಂದರು, ಏನಂತ 6 ಪ್ಯಾಕ್ ಹೋಗ್ಬಿಟ್ಟು ವಿಜಿರ್ ಬಿಡಿಸ್ಕೊಬೇಕು ಅದು ಇದು ಅಂತ ಇದ್ದಾರೆ. ಅದಕ್ಕೆ ನಾನು ನಿಮ್ಮನ್ನ ಕರೆಸಿ ಸ್ವಲ್ಪ ನಿಮ್ಗೆ ಏನಕ್ಕೆ 6 ಪ್ಯಾಕ್ ಇದೆ, ಅದು ಬೇರೆ ನೀವು 3 ವರ್ಷದಿಂದ ಬಂದಿದ್ದೀರಾ, ಅದು ಬೇರೆ ನೀವು ಓನರ್ ಅಲ್ಲ, ನಮ್ಮ ಅಣ್ಣ ಅಂದ್ರೆ ನನಗೂ ಸ್ವಲ್ಪ ಎಮೋಷ್ನಲ್ ಮಾಡಿಬಿಟ್ರಿ. ಅದಕ್ಕೆ ನಾನು ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ನಿಮ್ಮ ಬಗ್ಗೆ ಇವಾಗ ಮಾತಾಡ್ತಿದ್ವಿ, ಹೆಂಗೆ ಮಾಡಿದ್ರಿ? ಇವಾಗ ಚಾಕ್ಲೇಟ್ ಬಗ್ಗೆ ಬಂತು, ಚಾಕ್ಲೇಟ್ ಎಲ್ಲ ಬಿಟ್ಟರೆ ಇಲ್ಲಾಂದರೆ ಜಂಕ್ ಫುಡ್ಸ್ ಎಲ್ಲ ಬಿಟ್ಟಿದ್ದೀರಾ? ಇಲ್ಲ, ಬಿಟ್ಟಿದ್ದೀನಿ ಅನ್ಕೊಂಡು ಆಯಿಲ್ ಐಟಮು ಇಲ್ಲ ಚಾಕ್ಲೇಟು ಅದು ಇದು ತಿಂದ್ಬಿಟ್ಟು. ಡಯಟ್ ಅಲ್ವಲ್ಲ ಅದು. ಓಕೆ, ಮೇನ್ ಡಯಟ್ ಇರಬೇಕು. ನೀವು 30% ಜಿಮ್ ಮಾಡಿದ್ರೆ 70% ಡಯಟ್ ಇರಬೇಕು. ಅವಾಗೆ ಅದು ಕಂಟಿನ್ಯೂಸ್ ಆಗಿ ಜಿಮ್ಮಿಗೆ ಬಂದು ಅವ್ರು ಹೇಳೋ ವರ್ಕೌಟ್ ಮಾಡಿದ್ರೆ ಮಾತ್ರ. ಓಕೆ, ಇಲ್ಲ ಅಂದರೆ ಕೆಲವ್ರು ಬರ್ತಾರೆ, ಕೆಲವ್ರು ಬಂದು ಏನು ಫ್ರೀ ಮಾಡಲ್ಲ, ಇಲ್ಲ ಕನ್ನಡಿ ಮುಂದೆ ನಿಂತ್ಕೊಂತಾರೆ, ಪೋಸ್ ಹೊಡಿತಾರೆ, ಹಂಗೆ ಅವ್ರ ಇಷ್ಟ ಏನು ಬರ್ತದೆ ಅವ್ರು ಹೇಳ್ತಾರೆ. ನಾನು ಯಾವತ್ತು ಲೈಫಲ್ಲಿ ಜಿಮ್ಗೆ ಹೋಗಿಲ್ಲ, ನಾನು ಇದೇ ಫಸ್ಟ್ ಟೈಮ್ ನಾನು ಬರ್ಬೇಕಂತ ಬಂದಿದ್ದು. 3 years ಇಂದ ಇತ್ತಲ್ಲ, ಅದು ಎಕ್ಸ್ಪೀರಿಯನ್ಸ್ ನಾವು ಹೇಳ್ತಾ ಇದೀವಿ. ಕೆಲವ್ರು ಬರ್ತಾರೆ, ಅವ್ರ ಇಷ್ಟ ಏನು ಬರ್ತದೋ ಅವ್ರು ಮಾಡ್ಕೊ ಹೋಗ್ತಾರೆ. ಹೇಳಿದ್ ಕೇಳಲ್ಲ ಅಂದರೆ ನಾವೇನು ಹೇಳಕ್ ಹೋಗಲ್ಲ, ನಮ್ಗೆ ಹೇಳೋರು ಮಾತ್ರ ಕೇಳೋದು. ಅಣ್ಣ ಏನು ಹೇಳ್ತಾರೆ ನಾನು ಅದನ್ನ ಫಾಲೋ ಮಾಡ್ತೀನಿ. ನಿಮ್ಗೆ ಸೀಕ್ರೆಟ್ ಡಯಟ್ಸ್ ಏನಾರು ಹೇಳಿದಾರಾ ಈ ವಿಡಿಯೋ ಮೂಲಕ? ಎಲ್ಲರಿಗೂ ಹೇಳೋ ಡಯಟ್ ನಮ್ಗೆ ಹೇಳೋದು ಅದಲ್ಲ, ನಮ್ಮ ವ್ಯೂವರ್ಸ್ ಸ್ವಲ್ಪ ಹೇಳಿ ಅದರ ಸೀಕ್ರೆಟ್ ಆಗಿರೋ ಡಯಟ್. ನಿಮ್ಮ ಅಣ್ಣ ಅಂತ ಬೇರೆ ಏನಾದ್ರು ಹೇಳಿರ್ತಾರೆ. ಸೀಕ್ರೆಟ್ ಡಯಟ್ ಸೀಕ್ರೆಟ್ ಅಂತ ಏನಿಲ್ಲ, ಅವ್ರು ಹೇಳೋದು ನನ್ಗೆ ಹೇಳೋದನ್ನೇ ಎಲ್ಲರಿಗೂ ಹೇಳ್ತಾರೆ, ಬೇರೆಯವ್ರೇನು ಫಾಲೋ ಮಾಡಲ್ಲ ಅಷ್ಟೇ. ಸೂಪರ್ ಸೂಪರ್. ಅದೇ ನಾನು ಫಾಲೋ ಮಾಡ್ತೀನಿ. ನಾನು ಸುಮ್ಮನೆ ನಿಮ್ಮನ್ನ ಕೆಣಕಿದ್ದು ಏನಂತೀರಾ ಅಂತ. ಹಂಗೆ ಮೇನ್ ಇದ್ರ ಬಗ್ಗೆ ಎಲ್ಲ ಡಿಸಿಪ್ಲಿನ್ ಮೇನು. ನೀವು ಇವಾಗ ಅವನು ಕೇಳ್ತಿದ್ದೀರಾ ಡಯಟ್ ಬಗ್ಗೆ, ಎಲ್ಲರಿಗೂ ಒಂದೇ ಡಯಟು. ಇವಾಗ ನೀವು ಮಾಡಿದ್ರು ಅಷ್ಟೇ ಅದೇ ಡಯಟು ಸೇಮ್. ಸ್ವಲ್ಪ ಜನ ಬೇರೆ ರೀತಿಲಿ ನಡೀತಾರೆ ಅಷ್ಟೇ. ಒಂದು 4-5 ಡೇಸ್ ಮಾಡ್ತಾರೆ, ಚಾಕ್ಲೇಟು ತಿನ್ಬಿಡೋಣ ಇವತ್ತು ನಾಳೆ ತಿರ್ಗಾ ಒಯ್ತಿದ್ದೀನಿ. ನೀವು ತಿನ್ನಿಲ್ವಾ? ಇಲ್ಲ, 65 ಡೇಸ್ 70 ಡೇಸಲ್ಲಿ ಅವ್ನು ಚಾಲೆಂಜ್ ಇದು ಕಂಪ್ಲೀಟ್ ಮಾಡಿರೋದು. 70 ಡೇಸಾ? ಸೂಪರ್. ಎಲ್ಲಿ ಏನೇನು ಜಂಕ್ ಫುಡ್ ಬಿಟ್ಟಿದ್ದೀರಾ ನೀವು? ನಾನು ಆಯಿಲ್ ಐಟಮ್ಸ್ ತಿನ್ನಲ್ಲ, ಶುಗರ್ ಜಾಸ್ತಿ ಮುಟ್ಟಲ್ಲ, ಹಂಗೆ. ಆಮೇಲೆ ನೀ ಎಲ್ಲರೂ ನೋಡಿದ ತಕ್ಷಣ ಅಕ್ಕಪಕ್ಕ ನೋಡಿದ್ರೆ ಪಾನಿಪುರಿ, ಬೇಲ್ಪುರಿ, ಗೋಬಿ ಎಲ್ಲ ತಿಂತಾರೆ. ನಾವು ಅದರ ತಿನ್ನಲ್ಲ ಅಷ್ಟೇ. ಎಷ್ಟು ದಿನ ಆಯಿತು? ನಾನು ಜಾಸ್ತಿ ಮುಟ್ಟೋದೇ ಇಲ್ವಲ್ಲ, ಜಿಮ್ಮಿಗೆ ಬಂದಾಗಿಂದ ನಾನು ಜಾಸ್ತಿ ಕಂಪ್ಲೀಟ್ ಆಗಿ ತಿನ್ನೋದೇ ಇಲ್ವಾ ಬ್ರೋ ನೀವು? ಬ್ರೋ ತಿಂದ್ರೆ ತಿನ್ಬೇಕು, ಆದ್ರೆ ವರ್ಷಕ್ಕೆ ಒಂದ್ಸತ 6 ತಿಂಗಳಿಗೆ ಒಂದ್ಸತ. ಅಯ್ಯೋ, ತಿನ್ಬಾರ್ದು ಅಂತ ಇಲ್ಲ.
ತಿಂದೇ ತಿನ್ಬೇಕು ಮೇನ್ ಹುಡುಗಿರ್ ಕೇಳಬೇಕು, ಇದು ಮೇನ್ ಹುಡುಗಿರ್ ಕೇಳಬೇಕು. ಹುಡುಗಿರ್ಗಲ್ಲ, ನಮ್ಗೆ ಆಗಲ್ಲ. ಪಾನಿಪುರಿ ನೋಡ್ರೆ ತಿನ್ಬೇಕು ಅನ್ಸ್ಬಿಡುತ್ತೆ. ಅದ್ ಹೆಂಗೆ ಬಿಟ್ಬಿಟ್ಟು ಒಂದ್ ವರ್ಷಕ್ಕೆ ಒಂದ್ಸತಿ ಅಂದ್ರೆ ಹಿಂಗೆ. ಅದೇ ಡಿಸಿಪ್ಲಿನ್. ಬಾಡಿ ಮೇಂಟೈನ್ ಮಾಡಬೇಕಂದ್ರೆ ನಮ್ಮ ಲೈಫಲ್ಲಿ ನಾವು ಏನಾದರೂ ಅಚೀವ್ ಮಾಡಬೇಕಂದ್ರೆ ಸ್ಟ್ರಗಲ್ ಮಾಡಲೇಬೇಕು. ಆಮೇಲೆ ಇನ್ನೊಂದೇನು ಅಂದರೆ ತುಂಬ ಸಕ್ಕದಾಗಿ ಹೇಳಿದ್ರು ಸಿಕ್ಸ್ ಪ್ಯಾಕ್ ಬಗ್ಗೆ ನಮ್ಮ ಗಿರೀಶ್ ಅವರು. ಸರಿ, ಓಕೆ ಗಿರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವಾಗ ಇವ್ರು ಹೇಳಿದ್ಮೇಲೆ ನಂಗೆ ಒಂದು ಡೌಟ್ ಬಂತು. ನಾನು ಫುಲ್ಲು ಕಾಫಿ ಅಡಿಕ್ಟೆಡ್. ಕಾಫಿ ಜಾಸ್ತಿ ಕುಡಿತೀನಿ. ಕಾಫಿ ಕುಡಿಬೋದಾ? ನೀವು ಹೋಯ್ತಾ ಬಿಟ್ಬಿಡಿ. ಏನೇ ಹ್ಯಾಬಿಟ್ನ ಸಡನ್ನಾಗಿ ಬಿಡಬೇಡಿ. ಹಾಂ ಹೋಯ್ತಾ ಬಿಡಿ. ಇವಾಗ ನೀವು ತಲೆಗೆ ಹಾಕೋಬೇಡಿ ನಾನು ಜಿಮ್ಮಿಗೆ ಬರ್ತಿದ್ದೀನಿ, ಆ್ಯಬ್ಸ್ ಬಂದ್ಬಿಡ್ತದೆ. ಮೇನ್ ನೀವು ಬ್ಲ್ಯಾಕ್ ಕಾಫಿ ನಿಮ್ಗೆ ಒಳ್ಳೇದು. ಹಾಂ, ಬ್ಲ್ಯಾಕ್ ಕಾಫಿ ಒಳ್ಳೇದು, ಗ್ರೀನ್ ಟೀ ಒಳ್ಳೇದು, ಇಲ್ಲ ಅಂತಿಲ್ಲ. ನೀವು ರೊಟೀನಲ್ಲಿ ಹೆಂಗೆ ಗೊತ್ತಾ, ಓಟ್ಸ್ ತಿನ್ನಬೇಕು. ಸ್ವಲ್ಪ ದಿನ ಓಟ್ಸ್ ತಿನ್ನೋಕ್ಕೆ ಅಣ್ಣ ಸಪ್ಪೆ ಥರ ಇದೆ ಅಣ್ಣ ಮುಖ ನೋಡ್ತಾರೆ. ಎವ್ರಿ ಡೇ ನಾವು 2-3 ಇಯರ್ಸ್ ಇಲ್ಲ, ಅಮ್ಮಮ್ಮ ಅಂದರೆ ಒಂದು 10 to 11 ಇಯರ್ಸಿಂದ ನಾವು ತಿನ್ಕೊ ಬರ್ತಾಯಿದ್ದೀವಿ. ಎವ್ರಿ ಡೇ ಮಾರ್ನಿಂಗ್ ಓಟ್ಸ್